ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದತ್ತು ಹುಣಸೆಹಣ್ಣ ಒಂದ್ಸಲ ನೀರು ಹಾಕಿ ತೊಳ್ಕೊಂಡು ಒಂದು ಬಟ್ಲಷ್ಟು ನೀರು ಹಾಕಿ ಮತ್ತೆ ನೆನೆಯೋದಕ್ಕೆ ಇಟ್ಕೊತಾ ಇದ್ದೀನಿ. ಹುಣಸೆಹಣ್ಣು ಆದಷ್ಟು ತೊಳೆದುಬಿಟ್ಟು ಯೂಸ್ ಮಾಡಿ, ಜಾಸ್ತಿ ಮಣ್ಣು ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದು ನೆನೆಯೋ ಅಷ್ಟರಲ್ಲಿ ನಾವು ಅವಲಕ್ಕಿನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಅವಲಕ್ಕಿ ಹಾಕಿ ಮಾಡೋವಂಥದ್ದು. ಇಲ್ಲಿ ನಾನಿಲ್ಲಿ ಒಂದು ಬಟ್ಲಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿನಲ್ಲಿ ಮಾಡಿದ್ರೆ ಮೆತ್ತಗಾಗುತ್ತೆ, ಚೆನ್ನಾಗಾಗಲ್ಲ. ನೋಡಿ, ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದು ನಾವು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂದಿರುತ್ತಲ್ಲ, ಅಥವಾ ಯಾವುದೇ ವ್ರತ ಹಬ್ಬಗಳೆಲ್ಲ ಮಾಡಿದಾಗ ನೈವೇದ್ಯಕ್ಕೆ ಇದನ್ನು ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆಗಿಂತ ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಿಕ್ಸಿನ ಒಂದು 2ರಿಂದ 3 ಸಲ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಆಗಿದೆ. ಇವಾಗ ಇದನ್ನು ಜರಡಿ ಮಾಡ್ಕೊಬೇಕು. ಇದರಲ್ಲಿ ನೈಸ್ ಪೌಡರ್ ಇರುತ್ತಲ್ಲ, ಅದನ್ನು ತೆಗೆದು ಬಿಡಬೇಕು. ಅದನ್ನು ಹಾಕಿಬಿಟ್ರೆ ಗೊಜ್ಜು ಅವಲಕ್ಕಿ ಮತ್ತೆ ಮೆತ್ತಗಾಗ್ಬಿಡುತ್ತೆ, ಉದ್ರುದ್ರಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಜರಡಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಈ ನೈಸ್ ಪೌಡ್ರ್ ಇದೆಯಲ್ಲ, ಅದನ್ನು ಹಾಕೋದಕ್ಕೆ ಹೋಗಬೇಡಿ. ಅವಲಕ್ಕಿನ ಇವಾಗ ನೀಟಾಗಿ ತೊಳ್ಕೊಬೇಕು. ಒಂದು 2 ಸಲ ಏನಾದರೂ ತೊಳ್ಕೊಳ್ಳಿ. ಅವಲಕ್ಕಿನಲ್ಲೂ ಅಷ್ಟೇ ತುಂಬ ಧೂಳಿರುತ್ತೆ. ಮತ್ತು ಇದು ನೆನೆಸೋದಕ್ಕೆ ಹೋಗ್ಬಿಡಿ. ಒಂದು 2 ಸಲ ಹಾಗೆ ನೀರು ಹಾಕಿ ತೊಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ತೊಳ್ಕೊತಾ ಇದ್ದೀನಿ. ಇವಾಗ ಇದನ್ನು ಸೋರಾಕಿದ್ದೀನಿ. ಇವಾಗ ಇದ್ರ ಮೇಲೆ ನೀವು ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಬೋದು, ಅಥವಾ ಏನಾದರೂ ಪ್ಲೇಟ್ನ ಮುಚ್ಚಿಡಿ, ಯಾಕೆಂದರೆ ಮೇಲ್ಗಡೆ ಎಲ್ಲ ಮತ್ತೆ ಡ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜನ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿ ಎತ್ತಿಕ್ಕೊಂಬಿಡಿ. ಆವಾಗ ಗರಿ ಗರಿಯಾಗಿ ಸಿಗುತ್ತೆ. ಇಲ್ಲ ನೀವು ಇದಕ್ಕೆ ಪೌಡರ್ ಅಥವಾ ಪುಳಿಯೋಗರೆ ಪೌಡರ್ ಹಾಕ್ತೀನಿ ಅಂದರೆ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನಾನೊಂದು ಪ್ಲೇಟಲ್ಲಿ ಎಲ್ಲ ಎತ್ತಿಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದು ಅಷ್ಟೇ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ಕೊತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ, ನೀವು ಬೇಕಂದರೆ ಉದ್ದಿನ ಬೇಳೆನೂ ಯೂಸ್ ಮಾಡ್ಬೋದು. ಇದು ಪುಳಿಯೋಗರೆ ಪೌಡರ್ ಬರುತ್ತಲ್ಲ, ರೆಡಿಮೇಡ್ ಪೌಡರ್ ಅದು. ನಾನು ಯಾವ ರೀತಿ ಪುಳಿಯೋಗರೆ ಪೌಡರ್ನ ಮಾಡೋದು ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಹತ್ರ ಇವಾಗ ಖಾಲಿಯಾಗಿತ್ತು, ಎಮರ್ಜೆನ್ಸಿ ಇರೋದ್ರಿಂದ ನಾನು ಇವಾಗ ಅಂಗಡಿ ಪೌಡರ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ರಸ ತೆಗೆದು ಒಂದು ಬಟ್ಲಷ್ಟು ರಸನ ಇದರೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಲ್ಲ ಹಾಕ್ಕೊಂಡ್ರೆ ಸೇಮ್ ಟೆಂಪಲಲ್ಲಿ ಯಾವ ರೀತಿ ಪುಳಿಯೋಗರೆ ಎಲ್ಲ ಸಿಗುತ್ತೆ ಅದೇ ಥರ ಆಗುತ್ತೆ. ನಿಮಗೇನಾದರೂ ಬೆಲ್ಲ ಇಷ್ಟ ಎಲ್ಲ ಸ್ವಲ್ಪ ಜಾಸ್ತಿ ಖಾರವಾಗಬೇಕು ಅಂದರೆ ಬೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸ್ವೀಟ್ ಆಗಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಬೇಕಂದರೆ ಒಗ್ಗರಣೆಗೆ ಇಂಗು ಬೇಕಂದ್ರೂ ಹಾಕ್ಬೋದು. ನಾನಿಲ್ಲಿ ಇಂಗು ಹಾಕಿಲ್ಲ, ಯಾಕೆಂದರೆ ಪುಳಿಯೋಗರೆ ಪೌಡರಲ್ಲೇ ಇಂಗಿರುತ್ತೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಇವಾಗ ಇದನ್ನು ನೀಟಾಗಿ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕು. ನೀವು ಯಾವುದಾದ್ರೂ ಹಬ್ಬಗಳು ಅಥವಾ ವ್ರತ ಏನಾದರೂ ಮಾಡಬೇಕಾದ್ರೆ ನೈವೇದ್ಯಕ್ಕೆ ನೀವು ಅನ್ನ ಏನೂ ಇಡಲ್ಲ ಅನ್ನೋಂಗಿದ್ರೆ ಈ ಥರದ್ದು ಗೊಜ್ಜು ಅವಲಕ್ಕಿ ಮಾಡ್ಬೋದು. ಯಾಕೆಂದರೆ ನಾವು ಯಾವುದು ಅನ್ನ ಇಡಲ್ಲ, ಯಾವುದೇ ಹಬ್ಬಗಳಾಗಲಿ ಏನೇ ಆಗಲಿ ನೈವೇದ್ಯಕ್ಕೆ ನಾವು ಅನ್ನ ಯೂಸ್ ಮಾಡಲ್ಲ, ಅನ್ನದಿಂದ ಮಾಡಿರೋದನ್ನ. ಹಾಗಾಗಿ ನಾವು ಆಲ್ಮೋಸ್ಟ್ ಅವಲಕ್ಕಿನೇ ಇಡೋದು. ಹಾಗಾಗಿ ನಾವು ಇದನ್ನೇ ಮಾಡ್ಕೊತೀವಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಇವಾಗ ಅವಲಕ್ಕಿನೇ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಸ್ಟವ್ ಆಫ್ ಮಾಡ್ಕೊಂಬಿಡಿ, ಇದೇನು ಬೇಕಂತಿಲ್ಲ ಸ್ಟವ್, ಬಿಸಿ ಇರೋದ್ರಿಂದ ಗೊಜ್ಜು. ಇವಾಗ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬೇಕಂದರೆ ಈಗಲೇ ಹಾಕ್ಕೊಬೋದು. ನಾನಿಲ್ಲಿ ಉಪ್ಪು ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಕಡಲೆಬೀಜ ಮತ್ತು ಕರಿಬೇವಿನ ಸೊಪ್ಪನ್ನ ಹುರಿದು ಎತ್ತಿಕೊಂಡಿದ್ದಲ್ಲ, ಇದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೆಸಿಪಿ ಬಂದು ನಮ್ಮ ಮನೆ ಹಿಂದೆ ದೇವಸ್ಥಾನ ಇದೆ, ನಮ್ಮ ಅತ್ತೆ ಮನೆ ಹಿಂದೆ, ಅವರು ರೆಸಿಪಿ ಇದು. ಅವ್ರ ಹತ್ರ ನಮ್ಮ ಅತ್ತೆ ಕೇಳಿಕೊಂಡು ಈ ರೀತಿ ಟ್ರೈ ಮಾಡು ಅಂತ ಹೇಳಿದ್ರು. ನಾವು ಹೇಳಿದ ರೀತಿಯೇ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್.